ಜಾನಕಿ ಒಳ್ಳೆಯವಳೆ. ಆ ಆದ್ಯನೇ ಇವಳು ತಲೆ ಕೆಡಿಸಿರೋದು. ಆದರೂ ನಾನೇನು ಬೇಕು ಅಂತ ಒಪ್ಕೊಳ್ಳಿಲ್ಲ. ಹೇಗೂ ನೀವೆಲ್ಲ ಒಪ್ಕೊಂಡ್ರಿ ಅಂತ ನಾನು ಒಪ್ಕೊಂಡೆ. ಬೆಲೆ 20-30 ಸಾವಿರ ರೂಪಾಯಿ ಆದ್ರೂ ಪರವಾಗಿಲ್ಲ. 30,000 ಸೀರೆನಾ? 30,000ನಾ? ನಾನ್ ತವ್ರ ಮನೆಯವರು ನನ್ಗೆ ಎಲ್ಲಿವರೆಗೂ ಅಂತ ಸೀರೆನೆ ಕೊಟ್ಟಿಲ್ಲ ಅತ್ತೆ. ನಾನೇ ಹುಟ್ಟಿಲ್ವೇ 30,000 ರೂಪಾಯಿ ಸೀರೆ ಅಂತದ್ರಲ್ಲಿ ಇವಳು ಆದ್ಯನ್ಗೋಸ್ಕರ ಅಷ್ಟು ಖರ್ಚು ಮಾಡ್ತಾ ಇದ್ದಾಳ. ಅಯ್ಯೋ ದೇವ್ರೆ. ಸಾಯಂಕಾಲ ಕಳ್ಸ್ಕೊಡ್ತೀನಮ್ಮ. ಸರಿ, ಹಾಗೆ ಮಾಡಿ. ಸೀರೆಗೆ 30,000 ಅಂದ್ರೆ ಮನೇಲಿ ಅಡಿಗೆ, ದೇವಸ್ಥಾನಕ್ಕೆ ಹೋದ್ಮೇಲೆ ಅರ್ಚನೆ, ವ್ರತ, ಡೆಕೋರೇಷನ್ ಇದೆಲ್ಲದಕ್ಕೂ ಖರ್ಚು ಲಕ್ಷ ರೂಪಾಯಿ ಮುಟ್ಟತ್ತಮ್ಮ. ಆದ್ರೂ ಆದ್ಯನ್ ದುಡ್ಡು ಏನ್ ಹೋಗುತ್ತೆ ಅಂತ? ಹೋಗೋದ್ ನಮ್ ದುಡ್ಡೇ ಅಲ್ವಾ? ಈಗ ನಾವೇನ್ ಮಾತಾಡೋದೆ? ರಾಜು ಒಪ್ಕೊಂಡಲ್ಲ. ಇನ್ನು ಏನಿರುತ್ತೆ? ಏನತ್ತೆ, ರಾಮಕೋಟಿ ಬರೀತಿದ್ರಾ? ಏನು ಇಲ್ಲ ಸೀನು. ಪರವಾಗಿಲ್ಲ, ಹೇಳಿಯತ್ತೆ. ಏನಿಲ್ಲ ಸೀನು, ಕೆಲ್ಸದವ್ರದ್ದು ಲೆಕ್ಕ ಬರೀತಾ ಇದ್ದೆ ಅಷ್ಟೇ. ಓ, ಹಾಗಾದ್ರೆ ಬರೀರಿ. ಅತ್ತೆ, ಒಂದು ಆಪಲ್ ತಗೊಳ್ಳ? ಈ ಒಂದಿನ ಸೀನು, ಹೊಟ್ಟೆ ತುಂಬಾ ತಿನ್ನು. ಥ್ಯಾಂಕ್ ಯು ಅತ್ತೆ. ನೋಡಿದ್ಯಾ ಪಾರ್ವತಿ, ಕೊನೆಗೆ ನನ್ನ ಮಗಂಗೂ ಕೂಡ ಹೇಳ್ತಾ ಇಲ್ಲ ಎಲ್ಲಿ ಬೇಜಾರು ಮಾಡ್ಕೋತಾನೋ ಅಂತ. ತಂಗಿ ಮೇಲಿದ್ದಿದ್ದು ಪ್ರೀತಿನೆಲ್ಲ ಈಗ ಅವಳು ಮಗಳು ಆದ್ಯನ್ ಮೇಲೆ ಇಟ್ಕೊಂಡಿದ್ದಾಳೆ. ಏನಷ್ಟೊಂದು ಸೀರಿಯಸ್ ಆಗಿ ಬರೀತಿದ್ದೀರಾ? ಏನೂ ಇಲ್ಲ ಆದ್ಯ, ಯಾವುದೋ ಒಂದು ಚಿಕ್ಕ ಲೆಕ್ಕ ಇತ್ತು, ಅದನ್ನ ಸರಿ ಮಾಡ್ತಾ ಇದ್ದೀನಿ. ಈ ಆಪಲ್ ತಿಂತೀಯಾ? ಬೇಡ, ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ಪರವಾಗಿಲ್ಲಮ್ಮ, ನಾನ್ ನೋಡ್ಕೋತೀನಿ. ಸರಿ. ಎಷ್ಟು ನೋಡಿದ್ರು ಈಗೇನ್ ಫಲ ಪಾರ್ವತಿ? ನಡೀರಿ, ಇಷ್ಟೊತ್ತು ಇದ್ದಿದ್ದೇ ಹೆಚ್ಚು. ನಾವು ಕೆಲಸ ನೋಡ್ಕೊಳ್ಳೋಣ. ನಡೀರಿ, ಬಾರೆ ನಡಿಯೇ. ಏ ಬಿಟ್ಟು, ಇದು ಹೇಗಿದೆ ಅಂತ ಹೇಳು. ಆವ್ರೇಜ್ ಅಕ್ಕ. ಅಕ್ಕ, ಇದ್ ನಿನಗೆ ಚೆನ್ನಾಗಿ ಕಾಣಿಸುತ್ತೇನ ನೋಡು. ಇದ್ ಬೇಡ ಕಣೋ ಬಿಟ್ಟು, ಆಲ್ರೆಡಿ ಹಾಕೊಂಡಿದ್ದೀನಿ. ಹೋಗ್ಲಿ, ಇದಾದ್ರೂ ಟ್ರೈ ಮಾಡಕ್ಕ. ನೀನ್ ಒಳ್ಳೆ ಹೀರೋಯಿನ್ ತರ ಕಾಣಿಸ್ತೀಯ ಇದ್ರಲ್ಲಿ. ಇದೂ ಬೇಡ ಕಣೋ ಬಿಟ್ಟು, ನಂಗೆ ಇಷ್ಟ ಆಗ್ಲಿಲ್ಲ.
ಅಕ್ಕ, ಹೆಣ್ಮಕ್ಳನ್ ಮನ್ಸನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು. ನಾನೇ ಕೇಳಲಿಲ್ಲ. ನಿನ್ನ ನೋಡ್ತಿದ್ರೆ ನಿಜಾನೇ ಅನಿಸ್ತಿದೆ ಎಷ್ಟು ಡೇಂಜರ್ ಅಂತ. ಏ ಬಿಟ್ಟು, ಬರ್ತಾ ಬರ್ತಾ ನಿನ್ ಮಾತುಗಳು ಜಾಸ್ತಿ ಆಯ್ತು. ರಾಜಿ, ಏನ್ ಮಾಡ್ತಿದ್ದೀರಾ? ಏನಿದಲ್ಲ? ಅದು ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡ್ತಿದ್ದೆ ಆದ್ಯ. ಟಾಪ್ ಚೆನ್ನಾಗಿದೆ, ಆದ್ರೆ ಲೆಗಿನ್ಸ್ ಮ್ಯಾಚ್ ಆಗ್ತಿಲ್ಲ. ಇದಕ್ ಮ್ಯಾಚ್ ಆಗೋ ಲೆಗಿನ್ ನಿನ್ನ ಹತ್ರ ಇದೆಯಾ? ನಾನು ಕೂಡ ನಾಳೆ ಕಾಲೇಜ್ಗೆ ಸ್ಟೈಲ್ ಆಗಿ ಹೋಗ್ಬೇಕು. ತುಂಬಾ ಇದೆ. ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡೋಣ, ನಡಿ. ಯಾವ ಡ್ರೆಸ್ ಬೇಕೋ ಹೇಳಿ, ನಾನ್ ಸೂಪರ್ ಮ್ಯಾನ್ ತರ ತಗೊಂಡ್ಬರ್ತೀನಿ. ಏ ಸೂಪರ್ ಮ್ಯಾನ್, ನೀನು ಹೊರಗಡೆ ಹೋಗಕ್ಕಾಗಲ್ಲ ಕಣೋ. ನೋಡಿದಿಲ್ಲ, ಎಲ್ಲ ಚೆಲ್ಲಾಪಿಲಿಯಾಗಿ ಬಿದ್ದಿದೆ, ನೋಡಿದ್ಯಾ? ಈ ರೂಮ್ ಎಲ್ಲ ಕ್ಲೀನ್ ಆಗೋವರೆಗೂ ನೀನು ಹೊರಗಡೆ ಹೋಗೋ ಹಾಗಿಲ್ಲ. ದೊಡ್ಡಮ್ಮ, ಗೊತ್ತಲ್ವಾ ನಿಮ್ಗೆ, ನೈಟ್ 9 ಗಂಟೆ ಆದ್ರೆ ನನಗ್ ನಿದ್ದೆ ಬರುತ್ತೆ ಅಂತ. ನನ್ ಕೈಲಿ ಆಗಲ್ಲ, ನಾನು ಹೋಗ್ತೀನಿ. ಇಲ್ಲ, ನೀವಿಬ್ರು ಸೇರಿ ಈ ಬಟ್ಟೆನೆಲ್ಲ ಮಡಚಿಟ್ಟು ರೂಮ್ನ ಕ್ಲೀನ್ ಮಾಡ್ಬೇಕು. ಮಾಡು ಕಂದ, ಮಾಡು. ನಿಜ ಅಲ್ವಾ? ಏನಕ್ಕ ಇದು? ನಿಮ್ ಬಟ್ಟೆ ಸೆಲೆಕ್ಷನ್ ಅಲ್ಲಿ ನಾನ್ ಕೂಡ ಬಲಿ ಆಗೋದೆ. ಐ ಲವ್ ಯು ಟು ಆದ್ಯ. ಐ ಮಿಸ್ ಯು ಸೋ ಮಚ್. ಎಷ್ಟು ದಿನ ನನ್ನ ಬಿಟ್ಟು ಹೊರಟು ಹೋಗಿದ್ದೆ, ಈಗ ನೆನ್ಪಾದ್ನಾ? ನಿನ್ನ ನೋಡೋದಕ್ಕೆ ಅಂತಾನೆ ಬಂದಿದ್ದೀನಲ್ಲಮ್ಮ. ಬಾ ಬಾ ಬಾ. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ರಾಜಾರಾಮ್ ಅವರೇ. ನಮಸ್ಕಾರ ಕಿಶೋರ್ ಅವರೇ. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಕುಟುಂಬನ ನೋಡಿ ಎಷ್ಟು ದಿನ ಆಯಿತು. ಇವತ್ತು ಹೀಗೆ ಎಲ್ಲರನ್ನೂ ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ನೀವು ಬಂದಿದ್ದು ಕೂಡ ನಮ್ಗೆ ತುಂಬ ಸಂತೋಷ ಆಗ್ತಿದೆ ಕಿಶೋರ್ ಅವರೇ. ತುಂಬ ದಿನ ಆದ್ಮೇಲೆ ವಾಪಸ್ ಬಂದಿದ್ದೀರಾ. ನೀವು ಬಂದಿದ್ದೀರಾ ಅಂದರೆ ಆದ್ಯ ಹುಟ್ಟುಹಬ್ಬಕ್ಕೋಸ್ಕರ ತಾನೇ? ಹೌದು. ನನ್ನ ಮುದ್ದು ಮಗಳನ್ನ ಅವತ್ತು ಬಿಟ್ಟು ಹೋಗಿದ್ದವನು ಇಲ್ಲಿವರೆಗೂ ನೋಡೋದಕ್ಕೆ ನನ್ನಿಂದ ಬರೋದಕ್ಕಾಗಲೇ ಇಲ್ಲ. ಈಗ ಸಮಯ ಸಿಕ್ತು, ಬಂದಿದ್ದೀನಿ. ಆದ್ಯನ್ನ ಕಣ್ಣಿನ ರೆಪ್ಪೆ ತರ ನೋಡ್ಕೊಂಡಿದೀವಿ. ಆ ಮಾತನ್ನ ನಾನು ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಜಾನಕಿ ಅವರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇವಳು ನೋಡಿದ್ರೇನೆ ಗೊತ್ತಾಗ್ತಿದೆ. ಆದ್ಯ ಇಷ್ಟು ಸಂತೋಷವಾಗಿದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ನೀವೇ. ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ತುಂಬಾ ತುಂಬಾ ಸಂತೋಷ ಆಗ್ತಿದೆ. ಏನಮ್ಮ ಇದು? ನಿನ್ನೆ ಮೊನ್ನೆ ಬಂದು ಆದ್ಯ ಸೆಟ್ಲ್ ಆಗಿದ್ದಾಳೆ. ಈಗ ಅವರಪ್ಪನೂ ಇಲ್ಲಿಗೆ ಬಂದಿದಾರಲ್ಲ, ಲಗೇಜ್ ನೋಡ್ತಾ ಇದ್ರೆ ಸೆಟ್ಲ್ ಆಗೋ ತರ ಕಾಣಿಸ್ತಾರೆ. ಅವನ್ ಯಾಕೆ ಬಂದಿದಾನೋ ಗೊತ್ತಿಲ್ಲ. ಆದ್ಯ ಏನೋ ಚಿಕ್ಕ ಹುಡುಗಿ ಇರು ಅಂತ ಹೇಳಿದಕ್ಕೆ ಇದ್ಬಿಟ್ಲು. ಅವನ್ಗೇನ್ ಗೌರವ ಮರ್ಯಾದೆ ಗೊತ್ತಿಲ್ವಾ ಏನು? ಏನೋ ಅತ್ತೆ, ಅವತ್ ಆದ್ಯನ್ ವಿಷಯದಲ್ಲೂ ನಾವು ಹೀಗೆ ಅನ್ಕೊಂಡಿದ್ದು. ಆದ್ರೆ ಇವಾಗ ಮರದ ಹಾಗೆ ಗಟ್ಟಿಯಾಗಿದ್ದಾಳೆ. ದೊಡ್ಡಪ್ಪ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿ ಓದ್ಕೋತಾ ಇದೀಯಾ? ಹಾ, ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ. ಅರ್ಧ ಆಟ ಅರ್ಧ ಪಾಠ.
ಹೌದಮ್ಮ ರಾಜಲಕ್ಷ್ಮಿ, ಆದ್ಯ ಪಕ್ಕದಲ್ಲಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೇಳೋ ಅಷ್ಟರಲ್ಲೇ ಮೈಕೈ ಎಲ್ಲ ನೋವಾಗಿರುತ್ತೆ ಅಲ್ಲ? ಹೌದು ದೊಡ್ಡಪ್ಪ, ಬಾಕ್ಸಿಂಗ್ ಪ್ಲೇಯರ್ ಆಗ್ಬೇಕಾಗಿತ್ತು. ತಪ್ಪಿ ನೀವು ಸೈನ್ಸ್ಗೆ ಸೇರಿಸ್ಬಿಟ್ಟಿದ್ದೀರಾ ಅನ್ಸುತ್ತೆ. ಹೌದಮ್ಮ, ಅವಳಿಗೆ ಚಿಕ್ಕವಳಿಂದಾನೇ ಅಭ್ಯಾಸ. ಮಲ್ಕೊಂಡಾಗ ಆ ಕಡೆ ಈ ಕಡೆ ಹೊರಳ್ತಾನೆ ಇರ್ತಾಳೆ. ಏನಪ್ಪ ನನ್ ಮರ್ಯಾದೆ ಪೂರ್ತಿ ತೆಗೀತಿದ್ದೀರಾ? ದೂರದ ಪ್ರಯಾಣ ಮಾಡಿ ಬಂದಿದ್ದೀರಾ, ಮುಖ ಕೈಕಾಲೆಲ್ಲ ತೊಳ್ಕೊಂಡು ರೆಸ್ಟ್ ತಗೊಳ್ಳಿ ಹೋಗಿ. ಹಾಗೆ ಆಗ್ಲಿ. ಅಮ್ಮ ಪದ್ಮ, ರೂಮ್ ತೋರ್ಸಮ್ಮ. ಸರಿ ಅಣ್ಣ. ಹಾಯ್ ಮಾವ, ಏನ್ ಸಮಸ್ಯೆ? ಹಾಯ್ ಸೀನು, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಮಾವ. ಏನೇ ಪದ್ಮ, ನೀವು ಕೂಡ ಕಿಶೋರ್ ಅವರಿಗೆ ಒಳ್ಳೆ ಕಾಫಿ ಮಾಡ್ಕೊಡಿ. ತುಂಬಾ ದಿನ ಆದ್ಮೇಲೆ ಮನೆಗೆ ಬಂದಿದ್ದಾರೆ, ಹಂಗೆ ನನ್ಗೊಂದು ಕಪ್ ಕಾಫಿ ಕೊಟ್ಬಿಡು. ಸರಿ ರೀ. ಹೌದು, ಕಿಶೋರ್ ಅವ್ರಿಗೆ ಯಾವ ರೂಮ್ ಕೊಡ್ತಾ ಇರೋದು? ಅಲ್ಲ ರೀ, ನಾವ್ ಯಾವ ರೂಮು ರೆಡಿ ಮಾಡಿಲ್ಲ. ಮುಂಚೆನೆ ಒಂದ್ ಮಾತು ಹೇಳಿದ್ರೆ ಮಾಡ್ಬಿಡ್ತಾ ಇದ್ವಿ. ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ರೂಮ್ ಇದೆಯಲ್ಲ, ನನ್ನ ರೂಮಲ್ಲೇ ಇರ್ಲಿ. ಅಯ್ಯೋ, ಆ ರೂಮ್ ಇನ್ನೂ ಕ್ಲೀನ್ ಮಾಡಿಲ್ವೋ? ನಾನು ನೋಡ್ಕೋತೀನಿ ಬಿಡಮ್ಮ. ಸರಿ ಬನ್ನಿ. ಅಯ್ಯಯ್ಯೋ, ನಿಮ್ಗೆ ಯಾಕೆ ತೊಂದರೆ? ನಾನೇ ತಗೊಂಡ್ ಬರ್ತೀನಿ. ನೀವೇನ್ ಮಾವ, ಇದ್ ನಿಮ್ಮನೆ ಇದ್ದಂಗೆ. ಕೊಡಿ ಇಲ್ಲಿ ಅದನ್ನ. ಇನ್ಮೇಲೆ ನಿಮ್ಗೆ ಏನೇ ಅವಶ್ಯಕತೆ ಇದ್ರು ನನ್ನ ಕೇಳಿ. ಮೊದಲು ನೀವು ಹೋಗಿ ಫ್ರೆಶ್ ಅಪ್ ಆಗಿ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ಬೇಡ, ಏನ್ ಬೇಡ, ನಾನ್ ತಗೊಂಡ್ ಬರ್ತೀನಿ. ಹೇಳದ್ನಲ್ಲ ಆದ್ಯ, ನಮ್ಮ ಮಧ್ಯೆ ಈ ಭೇದ ಭಾವ ಯಾಕೆ? ನಮ್ ಸೀನು ದೇವ್ರಂತ ಹುಡುಗ. ಎದುರುಗಡೆ ಇರೋ ಮನುಷ್ಯರ ಮನಸ್ಸನ್ನ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಸೀನು, ಲಗೇಜ್ ಎಲ್ಲ ಒಳಗಡೆ ಇಡಪ್ಪ. ಸರಿ ಅತ್ತೆ. ಮಾವ ಬನ್ನಿ. ಬಾ ಅಪ್ಪ. ಅರೆ, ರೂಮ್ ಚೆನ್ನಾಗೇ ಇದೆ ಅಲ್ವಾ? ಥ್ಯಾಂಕ್ ಯು ಸೀನು. ನಮ್ಮಲ್ಲಿ ಫಾರ್ಮಾಲಿಟೀಸ್ ಯಾಕೆ ಮಾವ? ನಿಮ್ಗೆ ಏನ್ ಬೇಕೋ ಹೇಳಿ, ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ತರ್ತೀನಿ. ಸದ್ಯಕ್ಕೇನು ಬೇಡ, ಏನಾದರೂ ಬೇಕಾದ್ರೆ ನಿನ್ನೆ ಕರಿತೀನಿ. ಸರಿ ಮಾವ, ನಾನು ಹೊರಗಡೆ ಹೋಗಿ ಮಿಕ್ಕಿರೋ ವ್ಯವಸ್ಥೆನೆಲ್ಲ ಮುಗಿಸ್ ಬರ್ತೀನಿ. ಶೋರ್. ನೀರು ಕುಡಿತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆದ್ಯ, ಇನ್ನೇನಮ್ಮ ವಿಶೇಷ? ಹೇಗಿದೆ ರಾಮಾಪುರ? ಈ ಮಧ್ಯೆ ಕಾಲೇಜಿಗೆ ಹೋಗ್ತಿದ್ಯಾ ಅಲ್ವಾ? ಕನಿಷ್ಠ ಪಕ್ಷ ಕಾಲೇಜ್ ಲೈಫ್ ಹೇಗಿದೆ ಅಂತ ಹೇಳೋದಕ್ಕೂ ಕೂಡ ಈ ಡ್ಯಾಡಿಗೆ ಫೋನ್ ಮಾಡಲಿಲ್ಲ. ಆದ್ಯ, ಏನಾಯ್ತಮ್ಮ? ಅಮ್ಮ ನೆನಪಾದ್ಲಾ? ಅಮ್ಮ ನೆನಪಾಗಿದ್ದಲ್ಲ, ನೀನು ಇಷ್ಟು ದಿನ ಆದ್ಮೇಲೆ ವಾಪಸ್ ಬಂದಿದ್ಯಾ ಅಲ್ವಾ? ಸಂತೋಷ ನೋವು ಎರಡೂ ಕಣ್ಣೀರಿನ ರೂಪದಲ್ಲಿ ಆಚೆ ಬರ್ತಿದೆ. ಒಂದ್ ಕಡೆ ಇಷ್ಟು ದಿನ ಮಿಸ್ ಮಾಡ್ಕೊಂಡೆ ಅನ್ನೋ ನೋವು, ಇನ್ನೊಂದ್ ಕಡೆ ವಾಪಸ್ ಬಂದಿದ್ದೀರಾ ಅನ್ನೋ ಸಂತೋಷ, ಎರಡೂ ಇದೆ. ಇಲ್ಲಮ್ಮ, ಹಾಗೆಲ್ಲ ಏನು ಅನ್ಕೋಬೇಡ. ಬಹುಶಃ ನೀನು ನನ್ನ ಜೊತೆ ಇದ್ದಿದ್ರು ಇಷ್ಟು ಸಂತೋಷವಾಗಿರ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀನು ಈ ಕುಟುಂಬದ ಜೊತೆ ಬೆರೆತ ಮೇಲೆ ನೀನು ತುಂಬಾನೇ ಬದಲಾಗಿದೆಯಾ, ತುಂಬ ಸಂತೋಷವಾಗಿದೆಯಾ. ದೇವರು ನಿಮ್ಮಮ್ಮನ್ನ ಕರ್ಕೊಂಡು ಹೋದ್ರು, ನಿಮ್ಮಮ್ಮ ಮಾತ್ರ ನಿನ್ನ ಒಳ್ಳೆ ಮನೆಗೆ ಕಳಿಸಿದಾಳೆ. ಹೌದು, ಮನೇಲಿ ನಿನ್ನನ್ನು ಎಲ್ಲರೂ ಚೆನ್ನಾಗೇ ನೋಡ್ಕೋತಾರೆ ಅಲ್ವಾ? ಆದರೆ ಈ ಮನೇಲಿ ನಿನ್ಗೆ ಇಷ್ಟ ಆಗಿರೋರು ಯಾರು? ಆದ್ಯ ಖಂಡಿತವಾಗ್ಲೂ ನನ್ನ ಹೆಸರು ಹೇಳ್ತಾಳೆ. ಸರಿಯಾದ ಟೈಮಿಗೆ ಬಂದೆ ಸೀನು. ಹೇಳಮ್ಮ.
ನಿನ್ ಜೊತೆ ಯಾರು ಕ್ಲೋಸ್ ಆಗಿರ್ತಾರೆ? ನಿನ್ ಫ್ರೆಂಡ್ಸ್ ಯಾರು ಈ ಮನೇಲಿ? ಹೇಳ ನನ್ನ ಹೆಸರನ್ನ. ನನ್ನ ಹೆಸರು ಹೇಳ್ಬೋದಲ್ವಾ? ನನ್ನ ಹೆಸರನ್ನ ಹೇಳು ಆದ್ಯ. ಯಾಕಮ್ಮ ಮಾತಾಡ್ತಿಲ್ಲ? ಇಷ್ಟೊತ್ತು ಚೆನ್ನಾಗೇ ಇದೆ ಅಲ್ವಾ? ಒಬ್ರು ಅಂತೇನಿಲ್ಲ ಅಪ್ಪ, ನನಗೆ ಎಲ್ರೂ ಇಷ್ಟನೇ. ಎಲ್ರ ಜೊತೆ ಕ್ಲೋಸ್ ಆಗೇ ಇರ್ತೀನಿ. ಏನಾಯ್ತು ಸೀನು? ಅದು ಕೈ ಜಾರ್ ಹೋಯ್ತು ಅಷ್ಟೇ. ಮಾವ, ಇದು ಬ್ಲಾಂಕೆಟ್. ನೀವು ಆರಾಮಾಗಿ ಮಲ್ಕೊಳ್ಳಿ. ಮತ್ತೆ ಮಾವ, ಆ ಕಿಟಕಿಗಳನ್ನ ಹಾಕೋಬಿಡಿ. ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಆದ್ರೆ ಈ ಸೊಳ್ಳೆಗಳನ್ನ ಓಡಿಸೋದು ತುಂಬಾ ಕಷ್ಟದ ಕೆಲಸ. ಸರಿ ಸೀನು, ನಿಜಕ್ಕೂ ನೀನು ತುಂಬಾನೇ ಒಳ್ಳೆಯವನು. ಇಷ್ಟು ಒಳ್ಳೆತನ ಇರುವಂತ ಹುಡುಗನ್ನ ಈ ಕಾಲದಲ್ಲಿ ನೋಡೋದೇ ಕಷ್ಟ. ಅಲ್ಲ ಮಾವ, ನಿಮಗ್ ನಾನು ಇಷ್ಟೊಂದು ಇಷ್ಟ ಆಗಿದ್ದೀನಿ, ಆದ್ರೆ ಕೆಲವೊಬ್ರಿಗೆ ಇಷ್ಟನೇ ಇಲ್ಲ. ಏನ್ ಮಾಡೋದು? ಹೌದಾ? ನೀನ್ ಇಷ್ಟ ಆಗಲ್ಲ ಅಂದ್ರೇನು? ಅವ್ರು ಬೇರೆ ಗ್ರಹದಿಂದ ಬಂದಿರ್ತಾರೆ. ಎಕ್ಸಾಕ್ಟ್ಲಿ, ನಾನು ಹಾಗೆ ಅನ್ಕೋತಿದ್ದೆ ಮಾವ. ಆದ್ರೆ ಯಾರು ಅರ್ಥನೇ ಮಾಡ್ಕೋತಾ ಇಲ್ಲ. ಸೀನು, ಸಾಕಿನ್ನು, ಹೊರಡು ಇಲ್ಲಿಂದ. ನಾವು ಮಾತಾಡ್ಕೋಬೇಕು. ಹೋಗ್ತೀನಿ ಆದ್ಯ. ಪಾಪ ಮಾವನವರು ತುಂಬಾ ವರ್ಷಗಳಾದ್ಮೇಲೆ ಇಲ್ಲಿಗೆ ಬಂದಿದ್ದಾರೆ. ಮಾತಾಡ್ಕೊಳ್ಳಿ ಚೆನ್ನಾಗಿ. ಮಾವ, ನಿಮಗ್ ಬೇರೆ ಏನಾದ್ರೂ ಬೇಕು ಅಂದ್ರೆ ನಮ್ಮ ಮನೇಲಿ ಫೋನ್ಗಿನೆಲ್ಲ ಇಲ್ಲ. ಜಸ್ಟ್ ಸೀನು ಅಂತ ಒಂದ್ಸಲ ಕೂಗಿ ಚಿಟಿಕೆ ಹೊಡೆಯೋಷ್ಟರಲ್ಲಿ ನಿಮ್ ಮುಂದೆ ಇರ್ತೀನಿ. ಆಗ್ಲಿ ಸೀನು. ಸರಿ, ಗುಡ್ ನೈಟ್ ಮಾವ. ಗುಡ್ ನೈಟ್ ಆದ್ಯ. ನೀನ್ ಹೋದ್ರೆ ನನಗೆ ಗುಡ್ ನೈಟ್. ಏನಮ್ಮ ಹಾಗಂತಿದ್ಯಾ? ಮಾವ, ನನಗಿದು ಮಾಮೂಲಿನೇ. ನನ್ನ ಜೊತೆ ಜಗಳ ಹಿಡ್ದೆ ನಿದ್ದೆ ಬರಲ್ಲ. ನೀವು ಮಾತಾಡ್ಕೊಳ್ಳಿ. ಬರ್ತೀನಿ. ಹೋಗು. ಅಪ್ಪ ನನ್ನ ಬಿಟ್ಟು ಹೊರಟೋಗಲ್ಲ ಅಲ್ವಾ? ಅದನ್ನ ಹೇಗೆ ಹೇಳಮ್ಮ? ಸಿಚುವೇಶನ್ಗೆ ತಕ್ಕ ಹಾಗೆ ಪ್ಲಾನ್ ಮಾಡೋಣ. ಏನಪ್ಪ ಹಾಗಂತಿದ್ಯಾ? ನಿನ್ನೆ ನೋಡ್ತಿದ್ದ ಹಾಗೆ ಹೋದ ಪ್ರಾಣ ಬಂದ ಹಾಗಾಯ್ತು. ಯಾವಾಗ್ಲೂ ನೀನ್ ನನ್ನ ಪಕ್ಕದಲ್ಲೇ ಇರ್ಬೇಕು ಅನ್ಸುತ್ತೆ. ಭಗವಂತ ನಿನಗೆ ಅನ್ಯಾಯ ಮಾಡಿದ್ದಾನಮ್ಮ. ತಾಯಿಯಿಂದ ದೂರ ಆಗಿರೋ ಪ್ರತಿ ಹೆಣ್ಮಗುನು ಹೀಗೆ ಇರ್ತಾಳೇನೋ. ಆದ್ರೂ ನೀನ್ ನೋವು ಪಡ್ಬೇಕಾಗಿರೋ ಅಗತ್ಯ ಇಲ್ಲ ಅಲ್ವೇನಮ್ಮ. ನಿನಗೆ ತಾಯಿ ಪ್ರೀತಿ ಕೊಡುವಂತ ಮನೆ ಸಿಕ್ಕಿದೆ. ಯಾವುದೇ ಕಷ್ಟ ಬರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ಜಾನಕಿ ಅವರಿದ್ದಾರೆ. ಏನಮ್ಮ ಆದ್ಯ, ಅಪ್ಪ ಬಂದ ತಕ್ಷಣ ಮನಸ್ಸಿನಲ್ಲಿರೋದನ್ನೆಲ್ಲೇ ಹೇಳ್ಕೊಳ್ತಾ ಇದೀಯಾ? ಹೌದು, ನೋಡಿ ತುಂಬಾ ದಿನಗಳೇ ಆಗೋಯ್ತಲ್ಲ. ತಾಯಿ ಇಲ್ದಿರೋ ಮಗು ಅಲ್ವಾ, ಎಮೋಷನ್ ಆಗ್ತಾ ಇದ್ದಾಳೆ. ಆದ್ಯನ ತಾಯಿ ಇಲ್ದಿರೋ ಹುಡುಗಿನ ತಂದುಕೊಂಡೇ ಇಲ್ಲ. ಅವಳಿಗೆ ನಾವೆಲ್ಲರೂ ಇದೀವಲ್ಲ. ನೀವು ನಿಶ್ಚಿಂತೆಯಿಂದ ಇರಿ. ತುಂಬಾ ಥ್ಯಾಂಕ್ಸ್ ಜಾನಕಿ ಅವರೇ. ಕೋಟಿ ಸಂಪಾದನೆ ಮಾಡಿದ್ರು ಚಿಕ್ಕ ಚಿಕ್ಕ ಸಂತೋಷಗಳು ಇಂಥ ಚಿಕ್ಕ ಚಿಕ್ಕ ಕುಟುಂಬಗಳಲ್ಲಿ ಇರುತ್ತೆ ಅಂತ ತಿಳ್ಕೊಂಡೆ. ನನ್ನ ಮಗಳು ಅಮೆರಿಕಾದಿಂದ ರಾಮಾಪುರಕ್ಕೆ ಬರಲಿಲ್ಲ. ಆನಂದನ ಸಂತೋಷನ ಹಂಚೋ ಬೃಂದಾವನದಂಥ ಜಾನಕಿ ಅವ್ರ ಮನೆಗೆ ಬಂದಿದ್ದಾಳೆ. ಕಾಫಿ ಕುಡೀರಿ. ಥ್ಯಾಂಕ್ ಯು. ಯು ವಾಂಟ್? ನನ್ಗೊಂಚೂರು ಒಳಗಡೆ ಕೆಲಸ ಇದೆ, ನೀವಿಬ್ರು ಮಾತಾಡ್ತಾ ಇರಿ. ಹಾ ಸರಿ. ಕಮ್. ಆದ್ಯಾ, ದೊಡ್ಡಪ್ಪ ಸಡನ್ ಆಗಿ ಬಂದು ಎಲ್ರಿಗೂ ಸರ್ಪ್ರೈಸ್ ಕೊಟ್ಬಿಟ್ರು. ನಿಂಗೆ ಡಬಲ್ ಖುಷಿ ಅಲ್ವಾ? ನೋಡು, ದೊಡ್ಡಪ್ಪ ಬಂದಿದ್ದಾರೆ ಅಂತ ನಿನ್ ಮುಖದಲ್ಲಿ ಎಷ್ಟು ಸಂತೋಷ ಕುಣಿತಾ ಇದೆ. ನಿನಗೆ ಗೊತ್ತು ಅಲ್ವಾ ರಾಜಿ, ನನ್ನ ಜವಾಬ್ದಾರಿನ ನಿಮಗೊಪ್ಸಿ ಹೊರಟೋದ್ರು ಅಂತ ತುಂಬಾ ನೋವುಪಟ್ಟಿದ್ದೆ. ಆದ್ರೆ ಅಪ್ಪ ಯಾವತ್ತೂ ನನ್ನ ಬಿಟ್ಟಿರೋದಿಲ್ಲ.
ಇನ್ಫ್ಯಾಕ್ಟ್ ಈಗ ಬಂದಿರೋದಕ್ಕೆ ಆನಂದಕ್ಕೆ ಮಿತಿ ಇರಲ್ಲ ಅಂತಾರೆ ಅಲ್ವಾ, ಹಾಗಾಗಿದೆ. ಅಪ್ಪ ಅಮ್ಮ ಯಾವತ್ತೂ ಮಕ್ಕಳನ್ನ ಬಿಟ್ಕೊಡಲ್ಲ ಆದ್ಯ. ಅವ್ರು ಹೇಗೆ ಇದ್ರೂ ಕೂಡ ನಮ್ಮ ಬಗ್ಗೆನೇ ಯೋಚಿಸ್ತಾನೆ ಇರ್ತಾರೆ. ಯಾವಾಗ್ಲೂ ಮಕ್ಕಳು ಸಂತೋಷನೇ ಅವ್ರಿಗೆ ಬೇಕು ಆದ್ಯ. ಅವತ್ ನೀನು ಬೇಜಾರಲ್ಲಿದ್ದೆ ಅನ್ನೋ ಕಾರಣಕ್ಕೆ ನಾನು ಡಿಸ್ಟರ್ಬ್ ಮಾಡದೆ ಹಾಗೆ ಹೋಗ್ಬಿಟ್ಟೆ ಆದ್ಯ. ಇವಾಗ ನೀವು ಎಲ್ಲ ಮರ್ತು ಹೋಗಿ ಹ್ಯಾಪಿಯಾಗಿರ್ತೀಯ ಅಂತ ಗೊತ್ತು.